ಹಾಯ್, ನಮಸ್ತೆ. ಇವತ್ತು ಟೊಮೊಟೊ ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಂತ ನೋಡೋಣ. ತುಂಬ ಈಸಿಯಾಗಿ ಮಾಡ್ಬೋದು. ರೈತರಿಗಂತೂ ತುಂಬ ಅನುಕೂಲ ಆಗುತ್ತೆ. ಬೆಲೆ ಇಲ್ಲ ಅಂತ ರೋಡ್ಗೆ ಎಸಿತಾ ಇರ್ತಾರೆ. ಸರಿ, ಹಾಗಾದರೆ ಮಾಡೋದು ನೋಡೋಣ. ಅರ್ಧ ಕೆಜಿ ಟೊಮೊಟೊ ಹಣ್ಣು ತಗೊಂಡಿದ್ದೀನಿ, ಚೆನ್ನಾಗಿ ಹಣ್ಣಾಗಿರೋದು. 1 ಸ್ಪೂನು ಸಾಸಿವೆ ತಗೊಂಡಿದ್ದೀನಿ, 1 ಸ್ಪೂನು ಜೀರಿಗೆ ತಗೊಂಡಿದ್ದೀನಿ, 2 ಬೆಳ್ಳುಳ್ಳಿ ತಗೊಂಡಿದ್ದೀನಿ, 5 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಬ್ಯಾಡಗಿ ತಗೋಬೋದು. 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ, 2 ಸ್ಪೂನು ಮೆಂತ್ಯ ಹುರ್ಕೊಂಡು ಇಟ್ಕೊಂಡಿದ್ದೀನಿ, ಚಿಕ್ಕ 4 ಸ್ಪೂನು ಉಪ್ಪು ತಗೊಂಡಿದ್ದೀನಿ, ಚೆನ್ನಾಗಿರೋ 100 ಗ್ರಾಮ್ ಹುಣಸೆಹಣ್ಣು ತಗೊಂಡಿದ್ದೀನಿ. ಮೊದಲೀಗ ಟೊಮೊಟೊ ಹಣ್ಣು ನೀರೊಳಗೆ ಹಾಕಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಬಿಡೋಣ. ಔಷಧ ಹೊಡೆದಿರ್ತಾರೆ, ಕ್ಲೀನ್ ಮಾಡ್ಕೋಬೇಕು. 2 ಸಾರಿ ತೊಳೆದಿದ್ದೀನಿ. ಈಗ ಆರಿಟ್ಬಿಡೋಣ. ಆರಿಸಿ ಚೆನ್ನಾಗೆ ಒರೆಸಿ ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ. ಈಗ ಒರೆಸಿದ್ದಾಯಿತು, ಚೆನ್ನಾಗೇ ಒರೆಸಿದ್ದೀವಿ. ಈಗ ಒಂದೊಂದೇ ಕಟ್ ಮಾಡ್ಕೊಳ್ಳೋಣ. ಈಗ ಒಂದು 50 ml ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಬಾಣಲಿ ಒಳಗೆ. ಒಂದು 50 ml ಸಾಕಾಗುತ್ತೆ. ಈಗ ಟೊಮೊಟೊ ಹಾಕ್ಬಿಡೋಣ. ಎಣ್ಣೆ ಕಾದಿದೆ. 100 ಗ್ರಾಮ್ ಹುಣಸೆಹಣ್ಣು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಹಾಕ್ಬಿಡೋಣ. 100 ಗ್ರಾಮ್ ಸಾಕಾಗುತ್ತೆ ಅರ್ಧ ಕೆಜಿ ಟೊಮೊಟೊ ಹಣ್ಣಿಗೆ. ನೀವು ಜಾಸ್ತಿ ಮಾಡಬೇಕು ಅಂದರೆ ಕ್ವಾಂಟಿಟಿ ಡಬಲ್ ಮಾಡ್ಕೊಳ್ರಿ. ಈಗ 5 ನಿಮಿಷ ಮುಚ್ಚಿಬಿಡೋಣ. ನೀರು ಏನೂ ಹಾಕ್ಬೇಡ್ರಿ, ಹಂಗೆ ಬೇಯುತ್ತೆ. ನೀರು ಹಾಕ್ಬಾರ್ದು ಇದಕ್ಕೆ. ನೋಡಿರಿ, ಬೇಯ್ತು. ಈಗ ಒಂದು 5 ನಿಮಿಷ ಬಿಟ್ಬಿಡೋಣ. ಮುಚ್ಚಿಟ್ಟಿದ್ದೀನಿ. ಒಂದು 5 ನಿಮಿಷ ವೆಯ್ಟ್ ಮಾಡಿರಿ. ಈಗ ಚೆನ್ನಾಗಿ ಬೆಂದಿದೆ. ಈಗ ಚೆನ್ನಾಗಿ ಸೌಟ್ ತಗೊಂಡು ತಿರುಗ್ಸೋಣ. ಹುಣಸೆ ಹಣ್ಣೆಲ್ಲ ಕರಗಿರುತ್ತೆ, ಮೆತ್ತಗಾಗಿರುತ್ತೆ. ಟೊಮೆಟೊ ಹಣ್ಣೆಲ್ಲ ಹಂಗೆ ಮೆತ್ತಗಾಗಿ ಹೋಗುತ್ತೆ. ನಾನೀಗ 3 ಸ್ಪೂನು ಖಾರದ ಪುಡಿ ತಗೊಂಡಿದ್ದೀನಿ. ಖಾರದ ಪುಡಿ ಹಾಕೋಣ. 3 ಸ್ಪೂನ್ ಸಾಕಾಗುತ್ತೆ. ಮನೆಯಾಗಿ ಹೆಣ್ಮಕ್ಳು ಖಾಲಿ ಇದ್ದಾಗ ಮಾಡ್ಬೋದು. ತಿಂಗಳಿಗೊಂದು ಸಾರಿ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. 1 ತಿಂಗಳಾದ್ರೂ ಇದು ಕೆಡೋದಿಲ್ಲ. ಈಗ ಉಪ್ಪು ಹಾಕೋಣ. ನಾನು ಚಿಕ್ಕ ಸ್ಪೂನ್ನಾಗೆ 4 ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ. 4 ಸ್ಪೂನ್ ಸಾಕಾಗುತ್ತೆ. ನಿಮಗೆ ಕಡಿಮೆ ಅನಿಸಿದರೆ 2 ದಿನ ಬಿಟ್ಟು ಹಾಕ್ರಿ. ಈಗಲೇ ಹಾಕ್ಬೇಡ್ರಿ, ಮತ್ತು ಜಾಸ್ತಿ ಆಗೋಗುತ್ತೆ. ಚೆನ್ನಾಗಿ ತಿರುಗಿಸ್ಬಿಟ್ಟು ಇಳಿಸ್ಬಿಡ್ರಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ನಾನೀಗ 100 ml ಎಣ್ಣೆ ಹಾಕಿಟ್ಟಿದ್ದೆ. ಈಗ ಎಣ್ಣೆ ಕಾದಿದೆ. 1 ಸ್ಪೂನ್ ಸಾಸಿವೆ ಹಾಕೋಣ. 2 ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೆ, ಸುಮ್ಮನೆ ಲೈಟಾಗಿ ಜಜ್ಜಿ ಹಾಕೋಣ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ನಾನು ಫ್ರೆಶ್ ಹಾಕಿದ್ದೀನಿ. ಈಗ ಕಡಲೆಬೇಳೆ ಹಾಕೋಣ. 1 ಸ್ಪೂನ್ ಕಡಲೆಬೇಳೆ ಸಾಕಾಗುತ್ತೆ. 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನು ಜೀರಿಗೆ, ಒಂದು 5 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿದ್ರೆ ಅದು ತಗೊಳ್ರಿ. ಬ್ಯಾಡಗಿನಾದರೂ ಹಾಕ್ಬೋದು. ನಾನು ಮಾಮೂಲಿ ಮೆಣಸಿನ್ಕಾಯಿ ಹಾಕಿದ್ದೀನಿ. 2 ಸ್ಪೂನು ಮೆಂತ್ಯ ಹುರಿದು ಇಟ್ಕೊಂಡಿದ್ದೆ, ಅದನ್ನು ಪುಡಿ ಮಾಡಿದ್ದೀನಿ. ಈಗ ಹಾಕಿದ್ದೀನಿ. ಪುಡಿ ಮಾಡೇ ಹಾಕಬೇಕು, ಟೇಸ್ಟು ಚೆನ್ನಾಗಿರುತ್ತೆ. ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿದ್ದು ಟೊಮೊಟೊ ಹಣ್ಣು ಹಾಕೋಣ. ಆದಷ್ಟು ಸ್ವಲ್ಪ ಎಣ್ಣೆ ತಣ್ಣಗಾದ ಮೇಲೆ ಹಾಕ್ರಿ. ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಕಾದಿದೆ. ಇದೇ ರೀತಿ ದೊಡ್ಡ ಪ್ರಮಾಣದಾಗ ಮಾಡಿ ಪ್ಯಾಕೆಟ್ ಮಾಡಿ ಮಾರಾಟನೂ ಮಾಡ್ಬೋದು. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ನಮ್ಗೆ ಇದೇ ಥರ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್.